ಬೇಸರದ ರಾಟೆಯು ಎದೆಯಲ್ಲಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ. ಎಲ್ಲೇನೋ ಕನ್ನಡ ನಾಡು, ನುಡಿ, ನೆಲ, ಜಲದ ವಿಚಾರ ಬಂದಾಗಲೆಲ್ಲ ಮುಂಚೂಣಿಯಲ್ಲಿ ನಿಂತು ಹೋರಾಟದ ಧ್ವನಿಯಾಗಿ ಗುರುತಿಸಿಕೊಂಡಿದ್ದ ಕನ್ನಡ ಪರ ಹೋರಾಟಗಾರ ಅಮೃತ ಇಜಾರಿ ಅವರ ಅಗಲಿಕೆ ಕನ್ನಡಾಭಿಮಾನಿಗಳ ಮನಸ್ಸಿಗೆ ಅಪಾರ ದುಃಖವನ್ನುಂಟು ಮಾಡಿದೆ. ಕಳಸಾ ಬಂಡೂರಿ ಹೋರಾಟ, ಹುಬ್ಬಳ್ಳಿಯ ಜಿಂಕಾನ ಮೈದಾನದ ಹೋರಾಟ ಸೇರಿದಂತೆ ಅನೇಕ ಕನ್ನಡ ಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕನ್ನಡದ ಹಕ್ಕುಗಳಿಗಾಗಿ ನಿರಂತರವಾಗಿ ಧ್ವನಿ ಎತ್ತಿದ ಹೋರಾಟಗಾರರಾಗಿದ್ದರು. ಎಲ್ಲ ನಿನಗೆ ನ್ಯಾಯ, ಮಂಜು ಒಂದು ಹೃದಯ ಸವರಿ, ಮಂಜು ಕವಿದು ಮೊಬ್ಬು. ಕನ್ನಡದ ಬಗ್ಗೆ ಅವರಿಗಿದ್ದ ಅಭಿಮಾನ, ಬದ್ಧತೆ ಮತ್ತು ಹೋರಾಟದ ಮನೋಭಾವ ಸದಾ ಸ್ಮರಣೀಯ. ಕೇವಲ 41ನೇ ವಯಸ್ಸಿನಲ್ಲೇ ಅವರು ನಮ್ಮನ್ನೆಲ್ಲ ಅಗಲಿರುವುದು ಕನ್ನಡದ ಚಳುವಳಿಗೆ ತುಂಬಲಾರದ ನಷ್ಟವಾಗಿದೆ. ಅವರ ಹೋರಾಟದ ಬದುಕು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿದ್ದು, ಕನ್ನಡದ ಅಸ್ತಿತ್ವಕ್ಕಾಗಿ ಅವರು ನಡೆಸಿದ ಹೋರಾಟಗಳು ಸದಾ ನೆನಪಿನಲ್ಲಿ ಉಳಿಯಲಿವೆ. ಅಮೃತ ಇಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ. ನನ್ನ ಆತ್ಮೀಯ ಗೆಳೆಯ ಅಮೃತ ಇಜಾರಿ ಇವತ್ತು ನಮ್ಮನ್ನು ಬಿಟ್ಟಾಗಲ್ಲ. ಒಬ್ಬ ಹೋರಾಟಗಾರನಿಗೆ ಮನೆ ಬಂದು ಚಿಂತಿರೋದಿಲ್ಲ, ಇದೇ ಅದಕ್ಕೆ ಉದಾಹರಣೆ. ಈಗ ಭಾರತಿ ಪಾಪ ಮನೆ ಇಲ್ಲ, ಒಂದು ಕಡೆ ಹೋರಾಟ ಒಂದು ದಾರಿ ಆದರೆ ಕುಟುಂಬನ ನೋಡಿರೋದಿಲ್ಲ. ಅದಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು. ಈಗ ಪ್ರಸಾದ ಹಬ್ಬರು ಮಾತು ಕೊಟ್ರು ಅಂತೀರಿ, ಆ ಪ್ರಕಾರ ನಾನು ಪ್ರಸಾದ ಹಬ್ಬರು ಮಾತಾಡ್ತೀನಿ. ನೀವು ಆನ್ಲೈನ್ದಾಗ ಅರ್ಜಿ ಹಾಕ್ರಿ. ಅದಕ್ಕೇನು ಸರ್ಕಾರಕ್ಕೆ ಒಂದು ಏನೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು ಮಾಡೋಣ. ಅದೇನು ದೊಡ್ಡ ಕೆಟ್ಟಲ್ಲ, ಅದು ಹೋಗಿ ಜೀವ ಬರೋಣ. ಆತ್ಮೀಯ ಸೋದರರು ಮತ್ತು ಕರ್ನಾಟಕದ ಮೂಲೆಯಲ್ಲೂ ಕೂಡ ಅಮೃತ ಇಜಾರಿ ಅಂದರೆ ಕನ್ನಡದ ಅಮೃತ ಇಜಾರಿ ಅನ್ನೋ ಒಂದು ಶಬ್ದವನ್ನ ಇಟ್ಕೊಂಡಂಥ ವ್ಯಕ್ತಿ. ಕನ್ನಡಕ್ಕಾಗಿ ಮತ್ತು ಹುಬ್ಬಳ್ಳಿಯಲ್ಲಿ ಕಳಸಾ ಬಂಡೂರಿ ವಿಚಾರ ಆಗಿರ್ಬೋದು, ನಾಡೋಣ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮುಂಚೆಯಲ್ಲಿ ನಿಂತು ಹೋರಾಟ ಮಾಡುವಂಥ ನಾಯಕ ನಮ್ಮ ಸೋದರ. ಇವತ್ತು ಅವರ ಅಗಲಿಕೆ ಬಹಳ ನೋವು ಉಂಟು ಮಾಡ್ತಾ ಇದೆ. ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ, ದುಃಖ ಪಡಿಸುವ ಶಕ್ತಿ ಕೊಡ್ಲಿ. ಅವ್ರ ಕುಟುಂಬಕ್ಕೆ ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇರ್ತೇವೆ. ಮತ್ತು ಅವ್ರು ಮಾಡಿರುವಂತ ಕೆಲಸಗಳು ಬಹಳ ಇದ್ದಾವೆ. ಆ ಕೆಲಸ ಬಿಟ್ಟು ಹೋಗಿದ್ದ ಕೆಲಸ ಬಹಳ ಇದ್ದಾವೆ. ನಾಡಿನ ವಿಚಾರವಾಗಿ ಕೆಲಸ ಬಿಟ್ಟು ಹೋಗಿದ್ದಾರೆ. ಆ ಕೆಲಸಗಳನ್ನ ನಾವು ಎಲ್ಲರೂ ಕೂಡ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ. ಒಳ್ಳೆ ಆತ್ಮೀಯ ಸ್ನೇಹಿತ, ನಮಗೂ ಅವ್ನು ಕಳ್ಕೊಂಡು ಬಹಳ ದುಃಖ ಆಗೈತಿ. ಒಂದು ಸಣ್ಣ ವಯಸ್ಸಿನಲ್ಲಿ ಅವ್ ಇರ್ಬೇಕಿತ್ತು. ಒಳ್ಳೆ ಜನಪರ ಹೋರಾಟಗಾರ, ರಕ್ಷಣಾ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ತುಂಬಾ ಕೆಲಸ ಮಾಡ್ಯಾನ. ಎಲ್ಲಾ ಬಡ ಜನತೆಗೆಲ್ಲ ಒಳ್ಳೇದ್ ಮಾಡ್ಯಾನ. ನಮ್ಗ ಅನ್ಕೊಳಕ್ ಆಗಂಗಿಲ್ಲ, ಅವ್ನು ಕಳ್ಕೊಂಡೇವಂತ ಅಷ್ಟು ಬೇಜಾರಾಗ್ತೈತಿ. ಅವನು ಇದ್ರೆ ನಮಗೊಂದು ಧೈರ್ಯ ಇತ್ತು. ಸಂಘಟನೆ ಒಳ್ಳೆ ರೀತಿ ನಡೆಸ್ತಿದ್ದ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವನ್ ಮಕ್ಕಳಿಗೆ, ಅವ್ರ ಪತ್ನಿಗೆಲ್ಲ ಒಳ್ಳೆ ರೀತಿಯಿಂದ ನಾವೆಲ್ಲ ಕುಡ್ಕೊಂಡು ಹೆಲ್ಪ್ ಮಾಡ್ತೀವಿ. ಮತ್ತು ದೇವರೆಲ್ಲ ನಾವು ಬೆಡ್ಕೊಳ್ಳಿ, ನನ್ನ ಮಗನ ಭವಿಷ್ಯ, ನನ್ನ ಹೆಂಡತಿ ಭವಿಷ್ಯ ಒಳ್ಳೇದಾಗಲಿ ಅಂತ ಅಮೃತ ಇಜಾರಿ ಅವರು ಕೇಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರಿಗೆ. ಇವತ್ತು ನಮ್ಮ ಈ ಹುಬ್ಬಳ್ಳಿ ಮಹಾನಗರದಲ್ಲಿ ಕನ್ನಡದ ಕಟ್ಟಾಳು, ಕನ್ನಡದ ಅಮೃತ ಇಜಾರಿ ಅಂತೇಳಿ, ಹುಬ್ಬಳ್ಳಿ ಹುಲಿ ಅಂತೇಳಿ ನಾವು ಏನು ಕರಿತಿದ್ವಿ, ನಮ್ಮ ಆತ್ಮೀಯ ಸೋದರ ಇವತ್ತು ನಮ್ಮನ್ನ ಅಗಲಿ ನಮಗೆ ಅತೀವ ದುಃಖವನ್ನು ತಂದಿದ್ದಾರೆ. ಅದಕ್ಕಾಗಿ ತಮಗ ಏನು ಹೇಳ್ಬೇಕನ್ನುವಂತ ಒಂದು ಕಲ್ಪನೆನೂ ಆಗ್ತಾ ಇಲ್ಲ. ಇವತ್ತಿನ ದಿವಸ ದಿಗಂಬರ್ ಜೈನ ಸಮಾಜದ ಧುರೀಣ ಯುವಕ ಮತ್ತು ಎಲ್ಲ ಕಷ್ಟದಲ್ಲಿಯೂ ಎಲ್ಲರ ಜೊತೆಗೂ ನಿಲ್ಲುವಂಥ ಒಬ್ಬ ಯುವಕ, ಕನ್ನಡ ಪರವಾಗಿ ಹೋರಾಡುವ ಯುವಕ. ಕಳಸಾ ಬಂಡೂರಿಯಲ್ಲಿ ಸುಧಾ ಎತ್ತಿದ ಕೈ, ಎಲ್ಲದರಲ್ಲೂ ಹೋರಾಟ ಮಾಡುವಂಥ ಯುವಕನನ್ನು ನಾವು ಇವತ್ತಿನ ದಿವಸ ಅವರು ಶ್ರೀಯುತ ಅಮೃತ್
ಅಮೃತ್ ಇಜಾರಿಯವರು ತಮ್ಮ 41ನೇ ವಯಸ್ಸಿನಲ್ಲಿ ವಿಧಿವಿಷರಾದರು ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಅವರು ಒಂದು ದಿಗಂಬರ್ ಜೈನ್ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಲಿಕ್ಕೆ ತಪ್ಪೇನಾಗಲಿಕ್ಕಿಲ್ಲ. ಮತ್ತು ದಿಗಂಬರ್ ಜೈನ್ ಸಮಾಜದ ಜೊತೆಗೆ ಬಹಳ ಒಡನಾಟವನ್ನು ಕೂಡ ಹೊಂದಿದರು. ಮತ್ತು ದಿಗಂಬರ್ ಜೈನ್ ಸಮಾಜದ ಜೊತೆಗೆ ಅವರ ಜೊತೆಗೆ ನಾವು ಕೂಡ ಇದ್ದೇವೆ ಅಂತ ಈ ದಿವಸ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೋರಾಟಗಾರರು ಯಾವುದೇ ರೀತಿಯಿಂದ ನಿಧನ ಆದಾಗ ಅವ್ರ ಪರಿವಾರಕ್ಕೆ ನೀವು ಅನೇಕ ಭಾಗ್ಯ ಮಾಡ್ತೀರಿ. ಅನ್ನ ಭಾಗ್ಯ, ಬಸ್ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ. ಕನ್ನಡಿಗರಿಗೆ ಕನ್ನಡದ ತಾಯಿಯ ಸಂಬಂಧ ಈ ನಮ್ಮ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ. ಅಂತ ಪರಿವಾರಕ್ಕೆ ಅವ್ರು ಯಾರು ನಿಜವಾಗಿ ಅವಶ್ಯಕತೆ ಇರ್ತದೆ ಅವ್ರ ಮಕ್ಕಳ ಪೋಷಣೆ ಆಗ್ಲಿ, ವಿದ್ಯಾಭ್ಯಾಸಕ್ಕೆ ಸರ್ಕಾರ ಒಂದು ದೊಡ್ಡ ಸಹಾಯ ಹಸ್ತ ಚಾಚಬೇಕಂತೇಳಿ ತಮ್ಮ ಮುಖಾಂತರ ರಾಜ್ಯ ಗೌರವಾನ್ವಿತ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ. ಕಾಲ ನೀನು ಮಾಯಾ ಎಲ್ಲ ನಿನಗೆ ನ್ಯಾಯ. ನಂಜು ಒಂದು ಹೃದಯ ಸವರಿ ಮಂಜು ಕವಿದು ಮೊಬ್ಬು ದಾರಿ ಗೆದ್ದಾಗ ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಹೋರಾಟಗಾರರು ದೇಹವಾಗಿ ದೂರವಾಗಬಹುದು, ಆದರೆ ಅವರ ಹೋರಾಟದ ಧ್ವನಿ ಎಂದಿಗೂ ಸಾಯುವುದಿಲ್ಲ. ಕನ್ನಡಕ್ಕಾಗಿ ಬದುಕಿದ ಅಮೃತ ಇಜಾರಿ ಅವರು ಕನ್ನಡಿಗರ ಹೃದಯಗಳಲ್ಲಿ ಸದಾ ಅಮರರಾಗಿರುತ್ತಾರೆ. ಭಾವಪೂರ್ಣ ನುಡಿ ನಮನಗಳು. ಕ್ಯಾಮ್ರಾಮನ್ ನಿಖಿಲ್ ಜೊತೆ ಶಶಿಕಾಂತ್, ಪಬ್ಲಿಕ್ 5 ನ್ಯೂಸ್, ಹುಬ್ಬಳ್ಳಿ. ಮರೆತು ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ. ಕಾಲ ನೀನು ಮಾಯಾ ಎಲ್ಲ ನಿನಗೆ ನ್ಯಾಯ. ನಂಜು ಒಂದು ಹೃದಯ ಸವರಿ ಮಂಜು ಕವಿದು ಮೊಬ್ಬು ದಾರಿ ಗೆದ್ದಾಗ ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿ ನಾ